ಕಾಂಗ್ರೆಸ್ಗೆ ಏನಾಗಿದೆ, ತಲೆನೋವಾಗಿ ಹೋಗಿದೆ ಸಚಿವ ಸಂಪುಟ ವಿಸ್ತರಣೆ. ರಾಜ್ಯ ಕಾಂಗ್ರೆಸ್ ಬರೀ ಸಂಪುಟ ವಿಸ್ತರಣೆದಲ್ಲೇ ಕಳೆದ 15 ದಿನಗಳಿಂದ ಮುಳುಗೋಗಿದೆ. ಯಾವುದೇ ಕಾರಣಕ್ಕೂ ವಿಸ್ತರಣೆನೇ ಆಗ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ಗೆ ತಲೆನೋವಾದ ಸಚಿವ ಸಂಪುಟ ವಿಸ್ತರಣೆ. ಸಚಿವ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಒಪ್ಪಿಗೆ ಬಾಕಿ ಇದೆ. ಅವರ ಒಪ್ಪಿಗೆ ಸಿಗ್ತಾ ಇಲ್ಲ. ದೆಹಲಿಯಲ್ಲೇ ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಠಿಕಾಣಿಯನ್ನು ಹೂಡಿದ್ದಾರೆ. 3 ದಿನಗಳಿಂದ ದೆಹಲಿಯಲ್ಲೇ ಇದ್ದಾರೆ ರಾಜ್ಯ ನಾಯಕರು. ನೀಟ್ ಹೋರಾಟ, ಸಂಸತ್ ಕಲಾಪದ ಹಿನ್ನೆಲೆ ರಾಹುಲ್ ಬ್ಯುಸಿಯಾಗಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗಾಗಿ ಕಾಯುತ್ತಿರುವ ಡಿಕೆಶಿ, ಸಿದ್ದರಾಮಯ್ಯ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಸಭೆ ಕರೆದಿದೆ ಹೈಕಮಾಂಡ್. ರಾಹುಲ್, ಖರ್ಗೆ, ವೇಣುಗೋಪಾಲ್ ಜೊತೆ ಮತ್ತೆ ಮೀಟಿಂಗ್ ಇದೆ. ಹೈಕಮಾಂಡ್ ಭೇಟಿ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಶುಕ್ರವಾರವೇ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ವೀಕ್ಷಕರೇ, ಕಳೆದ 15 ದಿವಸಗಳಿಂದ ರಾಜ್ಯದಲ್ಲಿ ಏನು ಮಾತು ಕೇಳಿ ಬರ್ತಾ ಇದೆ ಅಥವಾ ವಿಚಾರ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಆಗುತ್ತೆ. 20 ಸ್ಥಾನಗಳು ಖಾಲಿ ಇದ್ದಾವೆ, ಅದನ್ನು ತುಂಬಿಸೋದಕ್ಕೆ ಎಲ್ಲ ತಯಾರಿ ನಡೆದಿದ್ದಾವೆ. ನಾಳೆ ಆಗುತ್ತೆ, ನಾಡ್ದಾಗುತ್ತೆ, ಪ್ರಮಾಣ ವಚನ ಸ್ವೀಕಾರ ಮಾಡೇ ಬಿಡ್ತಾರೆ ಅಂಥೇಳಿ ಚರ್ಚೆಗಳಾಗ್ತಾ ಇದ್ದಾವೆ. ಬಟ್ ಯಾವುದೋ ಒಂದು ಕಾರಣಕ್ಕೆ ಮುಂದೆ ಹೋಗ್ತಾನೆ ಇದೆ. ಹೈಕಮಾಂಡ್ ಒಪ್ಪಿಗೆ ಕೊಡ್ತಾ ಇಲ್ಲ. ಫೈನಲ್ ಒಂದು ಮೀಟಿಂಗ್ ಆಗ್ತಾ ಇಲ್ಲ. ಮೀಟಿಂಗ್ ಆದರೂ ಕೂಡ ಏನೋ ಒಂದು ಕಾರಣ ಹೇಳಿ ಮತ್ತೆ ಮುಂದೆ ಹೋಗ್ತಾ ಇದೆ. ಸದ್ಯಕ್ಕೆ 3 ದಿನಗಳಿಂದ ದೆಹಲಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಬಿ ಕೆ ಹರಿಪ್ರಸಾದ್ ಅವರು ಅಲ್ಲೇ ಇದ್ದಾರೆ. ಬಟ್ ರಾಹುಲ್ ಗಾಂಧಿ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೀಟು ಸಂಬಂಧಪಟ್ಟ ಹಾಗೆ, ನೀಟ್ ಎಕ್ಸಾಮ್ ಏನು ಲೀಕ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಟೆಸ್ಟ್ ಆಯಿತು ದೊಡ್ಡ ಮಟ್ಟದಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಿನಾ ಅದರ ಪರವಾಗಿ ಧ್ವನಿ ಎತ್ತಾ ಇದ್ದಾರೆ. ಕಲಾಪದಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ, ತೊಡೆ ತಟ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಬ್ಯುಸಿ ಇದ್ದಾರೆ. ರಾಜ್ಯ ನಾಯಕರಿಗೆ ಸಿಗ್ತಾ ಇಲ್ಲ. ಮೀಟಿಂಗ್ ಫಿಕ್ಸ್ ಆಗುತ್ತೆ, ಮತ್ತೆ ಮುಂದೆ ಹೋಗುತ್ತೆ, ಫಿಕ್ಸ್ ಆಗುತ್ತೆ, ಮುಂದೆ ಹೋಗುತ್ತೆ. ಸೊ ಇವತ್ತು ಮತ್ತೆ ಮೀಟಿಂಗ್ ಇದೆ 2 ಗಂಟೆಗೆ ಅಂತ ಹೇಳಿ ಮಾಹಿತಿಗಳಿದ್ದಾವೆ. ಸೊ ಆ 2 ಗಂಟೆಗೆ ಮೀಟಿಂಗ್ ಆದರೆ ಆ ಮೀಟಿಂಗ್ನಲ್ಲಿ ಎಲ್ಲ ಫೈನಲ್ ಆಗುವ ಸಾಧ್ಯತೆ ಇದೆ. ಫೈನಲ್ ಲಿಸ್ಟ್ ಹೊರಬರುವ ಸಾಧ್ಯತೆ ಇದೆ.